ಮೆಂಬರ್ಗಳು ಭ್ರಷ್ಟಾಚಾರ ಮಾಡಿದ್ದಾರೆ, ಬೇರೆ ಬೇರೆ ಮಾತಾಡಿದ್ದಾರೆ, ನಾನೇನು ಹೇಳಿಲ್ಲ. ತಹಸೀಲ್ದಾರ್ ಬರೆದ್ರೆ ಲೆಟರ್ ಓದಿದೆ. ಅದು ಓದಿ ಅಷ್ಟು ಹೇಳಿದ ಮೇಲೆ ಅವ್ರಿಗೇನು ಬಯೋಮೆಟ್ರಿಕ್ಸ್ ಕೂಡ ಕೈ ಇಲ್ವಾ, ಬುದ್ಧಿ ಇಲ್ವಾ ಅಂತ ಕೇಳಿದ್ದೆ. ಅದಕ್ಕೆ ಏನೋ ನಿರ್ದೇಶಕ ಸದಸ್ಯರು ಮಾತಾಡಿದ್ದಾರೆ ಅಂದ್ರೆ ಪ್ರೆಸ್ ಮೀಟ್ ಮಾಡಿ, ಅಲ್ಲಿ ಕರೇರಂಗಯ್ಯ ಅಂತ ಒಬ್ಬ ಸದಸ್ಯ, ವಿಧಾನಸೌಧ ಒಂದು ದೇಗುಲ, ಇಲ್ಲಿ ಶಾಸಕರು ಸುಳ್ಳು ಹೇಳುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಒಂದು. ಇನ್ನೊಂದು, ಸಣ್ಣ ಪುಟ್ಟ ವಿಷಯಗಳನ್ನು ಸದನದಲ್ಲಿ ಚರ್ಚಿಸುತ್ತಾರೆ ಎಂದು ಕರೇರಂಗಯ್ಯ ತನ್ನ ಹಕ್ಕಿನ ಬಗ್ಗೆ, ನನ್ನ ಹಕ್ಕಿನ ಬಗ್ಗೆ ಮಾತಾಡಿದ್ದಾರೆ. ಶಾಸಕರು ಸಮಿತಿಗೆ ಬರುವುದಿಲ್ಲ ಎಂದು ಸುಳ್ಳು ಆರೋಪ ಮಾಡಿದ್ದಾರೆ. ಆಮೇಲೆ ಇನ್ನೊಬ್ಬರು ಶಿವರಾಜ್ ಅನ್ನೋರು ಎಂಬ ಸದಸ್ಯ ನನ್ನ ಹಕ್ಕುಗಳ ಬಗ್ಗೆ ಮಾತಾಡಿ ಶಾಸಕರಿಗೆ ಸಂವಿಧಾನಿಕವಾಗಿ ನೀಡಿರುವ ಸಮಿತಿ ಅಧ್ಯಕ್ಷತೆಯನ್ನೇ ಬದಲಾವಣೆ ಮಾಡುವಂತೆ ಪತ್ರ ಬರೆಯುತ್ತೇನೆ. ಅದಕ್ಕೆ ಇದನ್ನ ನಾನು ಪ್ರಿವಿಲೇಜ್ಗೆ ಕೊಡ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ. ಇದನ್ನ ತಗೊಳ್ಬೇಕು. ಮತ್ತೆ ಈ ಸದಸ್ಯರ ಮೇಲೆ ಸರ್ಕಾರ ಗಂಭೀರವಾಗಿ ತಗೊಂಡು ಇವ್ರನ್ನ ಕಾನೂನು ರೀತಿಯಲ್ಲಿ ಈ ರೀತಿಯ ಹೇಳಿಕೆಗಳನ್ನ ಕೊಡುವಂತದ್ದು ಒಬ್ಬ ಶಾಸಕರ ಮೇಲೆ, ಒಬ್ಬ ಸುಳ್ಳು ಹೇಳ್ತಾರೆ ನಾವು ಹೇಗೆ ಈ ತರ ಆರೋಪಗಳನ್ನ ಮಾಡಿದ್ರೆ ನಾನು ಅವ್ರ ಮೇಲೆ ಭ್ರಷ್ಟಾಚಾರ ಮಾಡೋದನ್ನ ನಾನು ಮಾಡ್ಬೇಕಾಯ್ತು. ಸದಸ್ಯರು ಯಾಕೆ ಸೈನ್ ಹಾಕಿಲ್ಲ 4 ಸಭೆಗೆ ಅಂತ ಹೇಳಿ ಏನ್ ಭ್ರಷ್ಟಾಚಾರ ಮಾಡಿದ್ರು ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅದೆಲ್ಲ ನಾನು ಹೇಳ್ಬೇಕಾಗಿತ್ತು. ಆದ್ರೆ ಗೌರವವಾಗಿ ಹೇಳಿದ್ರಿ ಅಲ್ಲಿ ಮಾತ್ರ ಪ್ರಿವಿಲೇಜ್ ಮೋಷನ್ ನಾನು ಮಾಡಿದ್ರೆ ಮತ್ತೆ ಅವ್ರ ಮೇಲೆ ತನಿಖೆ ಆಗ್ಬೇಕು. ಓಕೆ, ಸಿಒಡಿ ತನಿಖೆ ಆಗ್ಬೇಕು. ಸದಸ್ಯರ ಮೇಲೆ ಯಾಕೆ ಸೈನ್ ಆಗ್ತಿಲ್ಲ ಅಂತ ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಿವಿಲೇಜ್ ಸಾರಿ ಅದೇ ಈಗ ನಿಲುವಳಿ ಸೂಚನೆ ಕೊಟ್ಟಿದ್ದೀನಿ. ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ, ಬೆಂಗಳೂರಲ್ಲಿ ಆಗ್ತಾ ಇರೋ ಅನಾಹುತಗಳ ಬಗ್ಗೆ ಒಂದು ಎಷ್ಟು ನಿಮಿಷ ಕೊಡ್ತೀರೋ ಅಷ್ಟೇ ನಿಮಿಷದಲ್ಲಿ ಮುಗಿಸ್ತೀನಿ. ಅದಕ್ಕೆ ಕೇಳಿ, ಈಗ ನಿಮ್ಗೆ ಗೊತ್ತಿದೆ ನಿಲುವಳಿ ಸೂಚನೆ ಅಂತ ಹೇಳಿ ಒಂದು ನಿರ್ದಿಷ್ಟವಾದ ಒಂದು ವಿಷಯ ಇರಬೇಕು. ಬೆಂಗಳೂರು ಬೇರೆ ಬೇರೆ ವಿಚಾರ ಹಾಗೆಲ್ಲ ನಿಮ್ ಕಡೆ ಒಂದ್ ಸೆಕೆಂಡ್ ಬೇರೆ ಬೇರೆ ವಿಚಾರ ಕೂಡ ಇವತ್ತು ಬರ್ತದೆ. ಈಗ ಬಜೆಟ್ ಅಲ್ಲಿ ಮಾತಾಡೋ ಸಂದರ್ಭದಲ್ಲಿ ಈ ವಿಷಯದಲ್ಲೂ ಕೂಡ ಮಾತಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಯಾವುದನ್ನು ನಿಲುವಳಿ ಆಗ್ಬೇಕಂದ್ರೆ ಇದೆ. ಆದ್ರೆ ಇವಾಗ ತಮ್ಮದೇನಾಗಿದೆ ಅಂತ ನಿಲುವಳಿ ತಂದು ಅಟ್ಲೀಸ್ಟ್ ನಮ್ಗೆ 69 ಅಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಸಿಗ್ಬೋದು ಅಂತ ಹೇಳಿ ಇದೆ. ನೀವು ಡೈರೆಕ್ಟ್ 69 ಕೊಡಿ ಅಲ್ಲ, ಇಲ್ಲಿ ತಂದು ಇದಂತ ನಿಲುವಳಿ ತಂದು ಮತ್ತೆ ನಾವು ಹೇಳಿ ಮತ್ತೆ ನಾನು ಅದನ್ನ ಕಾನೂನು ಮಾಡೋ ಬದಲು ಅದನ್ನ ಡೈರೆಕ್ಟ್ 69 ಕೊಟ್ಟರೆ ಆಗಲೇ ನಾವೇ ಕೊಟ್ಟು ಬಿಡ್ತೇವೆ 69ಗೆ. ಅಲ್ಲ, 60ಗೂ 69 ಏನು ವ್ಯತ್ಯಾಸ ಇದೆ? 60ನ ನಾವು ಹೇಳಿದಾಗ ಪ್ರೆಸೆಂಟೇಷನ್ ಮಾಡಕ್ಕೆ ಅವಕಾಶ ಇರ್ತದೆ. ನೀವು ಅದನ್ನ ಡೈವರ್ಟ್ ಮಾಡ್ಬಿಟ್ಟಿದ್ದಾರೆ. ನೀವು ಅದನ್ನ 60ನ ಭಾಗ ಮಾಡಾಕ್ಬಿಟ್ಟು ಅದಕ್ಕೆ ವ್ಯಾಲ್ಯೂ ಇಲ್ದಂಗೆ ಮಾಡಾಕ್ಬಿಟ್ಟಿದ್ದಾರೆ. ಅದರಿಂದ ರೂಲ್ಸ್ ಇರೋದು. ಆಮೇಲೆ ನೀವ್ ಹೇಳ್ಬೇಕು, ನಾವು ಮಣ್ಣೆ ಮಾಡೋದು, ನಮ್ಮ ಅಪೀಲ್ ಕೇಳೋದು, ಆಮೇಲೆ ಸರ್ಕಾರದ ಅಪೀಲ್ ಕೇಳಬೇಕು. ಎರಡೂ ಕಡೆ ವಾದ ವಿವಾದ ಕೇಳಿದ್ಮೇಲೆ ನೀವು ಅದನ್ನ ಕನ್ವರ್ಟ್ ಮಾಡ್ಬೇಕು 69. ಈಗೇನು ಇಲ್ಲ, ಡೈರೆಕ್ಟ್ ಜಡ್ಜ್ಮೆಂಟ್ ಡಮ್ ಅಂದ್ಬಿಡ್ತೀರಾ. ಅದರಿಂದ ಅದು ಬೇಡ. ಇದೊಂದು ವಿಚಾರನ ನಾವು ತಗೊಂಡಾಗ ನೀವು ಬಡ್ಜೆಟ್ ಮೇಲೆ ಚರ್ಚೆಗೆ ಸಿಎಂ ಅವ್ರ ಉತ್ತರ ಎಷ್ಟು ಕೊಡಕ್ ಸಾಧ್ಯ? ಅವರು ಈಗ ಎಲ್ಲರೂ ಮಾತಾಡ್ತಾರಪ್ಪ, ಸುಮಾರು ಒಂದು 50 ಜನ ಮಾತಾಡ್ತಾರೆ. 50 ಜನದ ಉತ್ತರನ ಕೊಡಕ್ಕಾಗಲ್ಲ. ನಾನು ಮಾತಾಡಿದ್ಕೆ ಒಬ್ಬರು ಕೊಡ್ತಾರೆ ಅಷ್ಟೇ ಸಿಎಂ ಅವರು. ಉಳಿದಂತ ಸದಸ್ಯರಿಗೆ ಏನು ಕೊಡಲ್ಲ, ಹೆಸರು ಓದ್ತಾರೆ ಅಷ್ಟೇ. ಅದರಿಂದ 69 ಮಹತ್ವ, 60 ಮಹತ್ವ ಇರೋದ್ರಿಂದನೇ ರೂಲ್ಸ್ ಬುಕ್ ಅಲ್ಲಿ ಇರೋದದು. ರೂಲ್ಸ್ ಬುಕ್ ಅಲ್ಲಿ ಯಾಕೆ ತೋರಿಸಿದ್ದಾರೆ ಅಂದ್ರೆ ಇದ್ರ ಮಹತ್ವ ಇದೆ ಅಂತ ತೋರಿಸಿದ್ದಾರೆ. ಆ ಮಹತ್ವ ಎತ್ತಿಡಿಯಕ್ಕೆ ನಾನು ನಿಮಗೆ ಕೊಟ್ಟಿದ್ದೀನಿ. ಅದಕ್ಕೆ ಒಂದು 5 ನಿಮಿಷ ಮಾತಾಡ್ತೀನಿ. ಅದಾದ್ಮೇಲೆ ನೀವು ಯಾವ ಕನ್ವರ್ಟ್ ಮಾಡಿ ಇಲ್ಲ 16 ಕೊಟ್ರೆ ನಮ್ಗೆ ಬಹಳ ಉಪಯೋಗ ಆಗ್ತೈತೆ. ಅವ್ರನ್ನೆಲ್ಲ ವೋಟಿಂಗ್ ಎಲ್ಲ ಹಾಕ್ಸ್ಬೋದು. ಬಹಳ ಜನ ಬೇಜಾರಾಗಿದ್ದಾರೆ, ಬಡ್ಜೆಟ್ ಅಲ್ಲಿ ಬೇಜಾರಾಗಿದ್ದಾರೆ. ನಮ್ ಕಡೆ ಒಂದು 50-60 ಜನ ಬರ್ಬೋದನ ವೋಟ್ ಹಾಕಿ. ನಾವೇನ ಗೆದ್ಬಿಟ್ರೆ ನಮ್ದೇ ಸರ್ಕಾರ ಬಂದ್ಬಿಡುತ್ತೆ. ಅದಕ್ಕೆ ಒಂದು ಚಾನ್ಸ್ ಟ್ರೈ ಮಾಡೋಣ. ಬಿಬಿಎಂಪಿ ಬಿಟ್ಟದ್ದು ಎಲ್ಲಿ ಹೋಗೋದು ಬೇಡ. ಒಂದು ಇಲ್ಲ, ಎಲ್ಲೂ ಹೋಗಲ್ಲ. 60ಯಲ್ಲಿ ಆ ನಿರ್ದಿಷ್ಟ ವಿಚಾರ ಸಂಬಂಧಪಟ್ಟ ಹಾಗೆ ಆ ವಿಷಯಕ್ಕೆ ಸಂಬಂಧಪಟ್ಟ ಕೊಡ್ಬೋದು. ಇದು ಆ ವ್ಯಾಪ್ತಿಯಲ್ಲಿ ಇವತ್ತು ಬರದಿದ್ದ ಕಾರಣ ನಾವು ಯಾವಾಗಾದ್ರೂ ಕನ್ವರ್ಟ್ ಮಾಡ್ತಾ ಇರೋದು. ನಾನು ಗೆದ್ದನ್ನು ಮಾಡೋದು ಡೈರೆಕ್ಟ್ 69 ಕೇಳಿದ್ರೆ ಈಸಿ ಆಗ್ತದೆ. ಮುಂದೆ ಸೆಕೆಂಡ್ ನಿಮ್ಗೆ ಕೂಡ ಗೊತ್ತಿದೆ 60 ಇದ್ದದನ್ನು ಅಲ್ಲಿ ಆಕ್ಚುಲಿ ಕನ್ವರ್ಟ್ ಮಾಡ್ಲಿಕ್ಕೇನೆ ಇಲ್ಲ 69ಗೆ. ಮತ್ತೆ ಯಾಕೆ ಚರ್ಚೆಗೆ ಅವಕಾಶ ಸಿಕ್ಲಿ ಅಂತ ಹೇಳಿ ಮಾಡೋದು. ಅದಕ್ಕೆ ನೀವು 69 ತಗೊಳ್ಳಿ, ಚರ್ಚೆಗೆ ಅವಕಾಶ ಕೊಡುವ. ನಾನು 5 ನಿಮಿಷ ಹೇಳಿದ್ರೆ ಏನನ್ನ ಸಮಯ ಆಯ್ತದ? ಈಗ ನೀವು ಮಧ್ಯಾಹ್ನ ಮುಂದೆ ಹಾಕಿ ಬೇಜಾರು ಮಾಡ್ಕೊಂಡು ಇಳಿದು ಸೀದಾ ಹೊಟ್ಟೌಟ್ರಿ. ಅವಾಗ 2 ಅವರ್ 3 ಅವರ್ ಹೋಯ್ತು. 5 ನಿಮಿಷ 2 ಅವರಲ್ಲಿ 5 ನಿಮಿಷ ಕೇಳ್ತಾ ಇದ್ದೀನಿ ಅಷ್ಟೇ. ಬೇಜಾರಂತ ಅಲ್ಲ, ಒಂದ್ ಸೆಕೆಂಡ್. ವಿಷಯ ಏನು ಅನ್ನೋದನ್ನ ಮಾನ್ಯ ಗೌರವಾನ್ವಿತ ಸದಸ್ಯರ ಗಮನಕ್ಕೆ ಬರಲಿ ಅಂತ ಬರ್ಲಿ. ತಯಾರಾಗಬೇಕಲ್ಲ ಸರ್ಕಾರ. ನನಗೆ ಬೇಸರ ಆಗಿದೆ ಅಂತ ಹೇಳಿದ್ರೆ ನನಗೇನು ಕೂಡ ಬೇಸರ ಆಗ್ಲಿಲ್ಲ. ನಮಗ್ ಬೇಸರ ಆಯ್ತಾ? ರಾಜ್ಯಕ್ಕೆ ಸೇರುವಾಗಲೇ ನಾನು ಕೋಪ ಮತ್ತು ಬೇಸರ ನರವನ್ನು ಕಟ್ಟು ಮಾಡಿ ಪಾಲಿಟಿಕ್ಸ್ಗೆ ಬಂದದ್ದು ಇಲ್ಲ. ಆದ್ರೆ ನಿಮ್ಗೆ ಗೌರವ ಉಳಿಸ್ಬೇಕಂತ ಹೇಳಿ, ಸದನ ಗೌರವ ಉಳಿಸ್ಬೇಕಂತ ಹೇಳಿ ಆ ನಿರ್ಮಾಣ ತಗೊಂಡದ್ದು. ಆಯ್ತು ಬಸ್. ಸನ್ಮಾನ್ಯ ಅಧ್ಯಕ್ಷರೇ, ನಾವು ಈ ನಿಲುವಳಿಯನ್ನ ಯಾಕೆ ತರ್ತಾ ಇದ್ದೀರಿ ಅಂದ್ರೆ ಬೆಂಗಳೂರಲ್ಲಿ ಇಡೀ ರಾಜ್ಯಕ್ಕೆ ಸುಮಾರು 65% ಆದಾಯ
ಆದಾಯ ಕೊಡುವಂಥದ್ದು, ಆದಾಯ ಕೊಡುವಂತ ಒಂದು ರೇವಣ್ಣ ಅವರೇ, ರೇವಣ್ಣ ಪಕ್ಕದ ಸೀಟ್ ಇದೆ ಖಾಲಿ, ಸೀಟ್ ಇದೆ ಖಾಲಿ. ಮಂಜು ನೀವು ಅದು ಹಿಂದೆ ಕೊಡು. ಅಧ್ಯಕ್ಷರೇ, ಬೆಂಗಳೂರು ಇಡೀ ರಾಜ್ಯಕ್ಕೆ ಒಂದು 60-65% ಆದಾಯ ಕೊಡುವಂಥದ್ದು. ಇವತ್ತು ಅಂತ ಆದಾಯ ಕೊಡುವಂತ ಕರೆಯುವಂತ ಹಸುವಿಗೆ ಇವತ್ತು ಮೇವಿಲ್ದಂಗೆ ಮಾಡಕ್ಬಿಟ್ಟಿದ್ದಾರೆ. ಅಭಿವೃದ್ಧಿ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ 2.5-3 ವರ್ಷದಿಂದ ಹೇಳ್ತಾನೆ ಇದ್ದಾರೆ. ಇಲ್ಲಿ ಬ್ರ್ಯಾಂಡ್ ಇಲ್ಲ. ಬ್ರ್ಯಾಂಡ್ ಹೋಗ್ಬಿಟ್ಟು ಕಸದ ರಾಶಿಯ ಬ್ರ್ಯಾಂಡ್ ಆಗಿದೆ ಇದು. ಇವತ್ತು ಹಳ್ಳ ಬಿದ್ದಿರೋ ರಸ್ತೆಗಳ ಬ್ರ್ಯಾಂಡ್ ಆಗಿದೆ, ಟ್ರಾಫಿಕ್ ಜಾಮ್ ಬ್ರ್ಯಾಂಡ್ ಆಗಿದೆ, ಈ ಖಾತಾಗೆ ಅಲೆದಾಡುವ ಬ್ರ್ಯಾಂಡ್ ಆಗಿದೆ, ಅನುದಾನವಿಲ್ಲದೆ ಬ್ರ್ಯಾಂಡ್ ಆಗಿದೆ. ಈ ತರ ಬ್ರ್ಯಾಂಡ್ ಆಗಿರೋಂಥದ್ದು ಒಂದೇ ಒಂದು ಘಟನೆ ಹೇಳಿ ನಿಲ್ಸ್ಬಿಡ್ತೀನಿ ನಾನು, ಅಲ್ಲಿಗೆ ಜಾಸ್ತಿ ಮಾಡಲ್ಲ. ಈ ಕೆಂಪೇಗೌಡರು ಕಟ್ಟಿದಂಥದ್ದು 5 ಭಾಗ ಮಾಡಿ ಒಂದು ಘಟನೆ, ಸಣ್ಣ ಘಟನೆ ಹೇಳ್ತೀನಿ. ಒಬ್ರು ಫಾರಿನ್ನಿಂದ ಇಂಡಿಯಾಗೆ ಬರ್ತಾರೆ, ಒಬ್ರು ಡಾಕ್ಟರ್. ಏನು ಅಂತ ಹೇಳಿದ್ರೆ, ನಾನು ಇಂಡಿಯಾದಲ್ಲಿ ಒಂದು ಸೇವೆ ಮಾಡಬೇಕು ಅಂತೇಳಿ ಅವ್ರಿಗೆ ಹೇಳಿ. ಸರ್ ರೇವಣ್ಣ, ಮಂಜು ಒಂದು ನಿಮಿಷ ಆಚೆ ಓಡೋ ಪ್ಲೀಸ್. ಇಂಡಿಯಾಗೆ ಬರ್ತಾರೆ ಸೇವೆ ಮಾಡಬೇಕು ಅಂತ. ಪತ್ರಿಕೆಯಲ್ಲೂ ಬಂದಿದೆ, ಎಲ್ಲ ಪತ್ರಿಕೆಯಲ್ಲೂ ಬಂದಿದೆ. ಒಂದು ಆಪರೇಷನ್ ಇರ್ತದೆ ಮಣಿಪಾಲಲ್ಲಿ. ಅಲ್ಲೇನಾಗ್ತದೆ, ಟ್ರಾಫಿಕ್ ಜಾಮ್ ಆಗೋಗ್ಬಿಡುತ್ತೆ. ಟ್ರಾಫಿಕ್ ಜಾಮ್ ಆದಾಗ ಮನುಷ್ಯ 4 ಕಿಲೋಮೀಟರ್ ದೂರದಲ್ಲಿ ಕಾರ್ ನಿಲ್ಸ್ಬಿಟ್ಟು ಓಡ್ಕೊಂಡು ಬಂದಿದ್ದಾನೆ, ನಡ್ಕೊಂಡಲ್ಲ, ಓಡ್ಕೊಂಡು ಬಂದು ಆಪರೇಷನ್ ಮಾಡಿದ್ದಾನೆ, ಹಾರ್ಟ್ ಆಪರೇಷನ್. ಈಸ್ ಹಾರ್ಟ್ ಸ್ಪೆಷಲಿಸ್ಟ್. ಅವನದೊಂದು ಅವರ ತಂದೆದೊಂದು ಪೊಲೀಸ್ ಕಮಿಷನರ್ ಆಫೀಸ್ ಹಿಂದ್ಗಡೆ ಅವ್ರದ್ದು ತಂದೆದು ಪುರಾತನ ಕಾಲದ್ದು ಅವ್ರದ್ದು ಆಸ್ತಿ ಇದೆ. ಆಸ್ತಿನ ಅವರು ಮಕ್ಕಳಿಗೆ ಅಂದ್ರೆ ಇವ್ರಿಗೆ ಅಕ್ಕ ತಂಗಿದಿರಿಗೆ ಭಾಗ ಮಾಡ್ಕೊಡಕ್ಕೆ ಆಗ್ತಾನೆ ಇಲ್ಲ. ಈ ಸರ್ಕಾರ ನೋಡಿದ್ರೆ ನಾವು ಸಾಫ್ಟ್ವೇರ್ ಮಾಡಿದಿರಿ, ಈ ಖಾತಾ ಮಾಡಿದಿರಿ, ಆ ಖಾತಾ ಮಾಡಿದಿರಿ, ಓ ಖಾತಾ ಮಾಡಿದಿರಿ ಅಂತ ಆನೂ ಇಲ್ಲ ಓನೂ ಇಲ್ಲ ಅಲಿತಾ ಇದ್ದಾರೆ ಅವರು. ನಮ್ಮ ದೇಶಕ್ಕೆ ಬಂದು ಸೇವೆ ಮಾಡಬೇಕು ಅಂದವನಿಗೆ ಆ ಥರ ಸಾಫ್ಟ್ವೇರೇ ಇಲ್ಲ. ನಾನು ಚೆಕ್ ಮಾಡಿದೆ ಕಾರ್ಪೊರೇಷನ್, ಆ ಥರ ಸಾಫ್ಟ್ವೇರೇ ಇಲ್ಲ ಅಲ್ಲಿ. ಅವ್ರ ಗತಿ ಏನು ಅಂದ್ರೆ, ಈಗ ಬೆಂಗಳೂರಲ್ಲಿ ಅನಾಹುತಗಳು ಆಗ್ತಾ ಇದೆ ಅನ್ನೋದಕ್ಕೆ ನಾನು ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ. ಅದರಿಂದ ಇಲ್ಲಿ ಬೆಂಗಳೂರಲ್ಲಿ ಅನುದಾನ ಇಲ್ಲದೆ ಕೊರತೆ ಆಗ್ತಾ ಇರುವಂತದ್ದನ್ನ, ಈ ಖಾತಾ ಬಗ್ಗೆ ನಾವು ಮೊನ್ನೆನೂ ಮಾತಾಡಿದ್ರಿ. ಈ ಖಾತಾ ಬಗ್ಗೆ ಈ ತರ ಕಾರ್ಪೊರೇಷನ್ ಅಲ್ಲಿ ಕಸ ತೆಗೆಯುವಂಥದ್ಕೆ ಹಣ ಕೊಡ್ತಾ ಇಲ್ಲ. ಕಳೆದ 6-7 ತಿಂಗಳಿಂದ ಹಣ ಇಲ್ಲ. ಮತ್ತೆ 5 ಭಾಗ ಮಾಡಿದ್ದಾರೆ. 5 ಭಾಗದಲ್ಲೂ ಕೂಡ ಎಲ್ಲರೂ ಅರ್ಜಿಗಳು ಹಾಕಿದ್ದಾರೆ, ನಮ್ಗೆ ದುಡ್ಡು ಕೊಡಿ ಅಂತ. 500 ಕೋಟಿ 600 ಕೋಟಿ ಕೇಳಿದ್ದಾರೆ. ಒಬ್ಬರಿಗೂ ಒಂದು ನಯಾ ಪೈಸಾ ಅನುದಾನನೂ ಕೊಟ್ಟಿಲ್ಲ. ಈಗ ಅದೇನೋ ಬಾಂಡ್, ಗ್ರೀನ್ ಬಾಂಡ್ ಅಂತೆ, ಎಷ್ಟು 40,000 ಕೋಟಿ. 40,000 ಕೋಟಿ ಅದೇನಾದ್ರೂ ತಗೊಂಬಿಟ್ರೆ ಇಡೀ ಬೆಂಗಳೂರ ಮೇಲೆ ಚಪ್ಪಡಿ ಎಳ್ದಂಗೆ ಆಗೋಗ್ತದೆ. ತೀರ್ಸೋರು ಯಾರು? ಇವರು ಬಾಂಡ್ ಏನೋ ಮಾಡ್ಬಿಡ್ತಾರೆ, ತೀರ್ಸೋರು ಯಾರು ಮುಂದೆ? ನಮ್ಮ ಆದಾಯ ಎಷ್ಟು ಕಾರ್ಪೊರೇಷನ್ದು? 4,600 ಕೋಟಿ ವರ್ಷಕ್ಕೆ. 600-700 ಕೋಟಿ ಅಷ್ಟೇ ಬಂದಿರೋದು ಆದಾಯ. ಇವ್ರು ತಗೊಳೋದೆಷ್ಟು ಲೋನು? 40,000. ಯಾರ ತಲೆ ಮೇಲೆ ಚಪ್ಪಡಿ ಹಾಕಕ್ಕೆ ಹೊರಟಿದ್ದೀರ ಬೆಂಗಳೂರು? ಅದರಿಂದ ಇವೆಲ್ಲ ಅನಾಹುತಗಳನ್ನ ನಾವು ನೋಡಿದ್ಮೇಲೆ, ಈ ಖಾತಾ ಇರ್ಬೋದು, ರಸ್ತೆಗಳಿರ್ಬೋದು, ಈಗ ನೀರು ಮಳೆ ಬೇಸಿಗೆ ಇವತ್ತು ಶುರುವಾಗ್ತಾ ಇದೆ. ಈಗಾಗಲೇ ಮಂತ್ರಿಗಳು ಸಭೆ ಕರಿಬೇಕಾಯಿತು. ಅಂದ್ರೆ ಬೇಸಿಗೆಯಲ್ಲಿ ಏನೇನು ಓಸರಿ ಟ್ಯಾಂಕರ್ ಹಾವಳಿಗಳಿಂದ ದೊಡ್ಡ ಗಲಾಟೆ ಆಗಿತ್ತು, ದೊಡ್ಡ ಲಾಬಿ ಆಗಿ ದೊಡ್ಡ ಸ್ಟ್ರೈಕ್ ಎಲ್ಲ ಆಗಿತ್ತು. ಇವತ್ತು ಅದ್ರ ಬಗ್ಗೆ ಯಾರು ಗಮನನೇ ಹರಿಸ್ತಾ ಇಲ್ಲ. DCMಗೆ ಅವ್ರಿಗೆ ಸಮಯನೇ ಇಲ್ಲ. ಅವರು ಇಡೀ ಬೆಂಗಳೂರು ಡೆಲ್ಲಿ ಬೆಂಗಳೂರು, ಅವ್ರು ಇಳಿಯೋದೇ ಇಲ್ಲ. ಇಲ್ಲಿ ಬೆಂಗಳೂರಲ್ಲಿ ಇಳಿಯೋದು ಇಲ್ಲ, ಇರೋದು ಇಲ್ಲ. ಪಾಪ ಅವ್ರ ಕಷ್ಟ ಬಿಡಿ, ಅವ್ರ ಕಷ್ಟ. ಅವರು ಈ ಪರಮೇಶ್ವರ್ ಅವ್ರು ನೆಮ್ಮದಿಯಾಗಿದ್ದಾರೆ. ಆದ್ರೆ ಆಗ್ಲಿ ಹೋದ್ರೆ ಆಗ್ಲಿ ಒಂದು ಕಲ್ಲು ಹೊಡಿಯೋಣ, ಬಿದ್ರೆ ಮಾವಿನಕಾಯಿ ಬೀಳ್ಲಿ, ಇಲ್ಲ ಅಂದ್ರೆ ಹೋಗ್ಲಿ ಅಂತ ಅವ್ರ ತೀರ್ಮಾನ ಕೂಡ. ಅವ್ರ ಹಂಗಲ್ಲ, ಛಲವಾದಿ ಒದ್ದು ಕಿತ್ಕೊಬೇಕು ಅಂತ ಅವರು. ನಮ್ ಕತೆ ಏನು ಅಂದ್ರೆ, ನೀರಿಲ್ಲ ನಮ್ಗೆ, ಕಸದ ರಾಶಿ ಬಿದ್ದೈತೆ. ಕಸದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಇಲ್ಲ, ದೊಡ್ಡಬಳ್ಳಾಪುರ ಪತ್ತೇನೆ ಇಲ್ಲ, ದೊಡ್ಡಬಳ್ಳಾಪುರ ಇದಾವೆ ಅಲ್ಲಿ ನಮ್ಮನೆ ಮುಂದೆ ಕಸ ತಂದಾಕ್ತೀನಿ ಅಂತಾರೆ. 6 ವರ್ಷಕ್ಕೆ ಮುಂದೆ DK ಶಿವಕುಮಾರ್ ಸ್ಟೇಟ್ಮೆಂಟ್, ನಮ್ಮನೆ ಮುಂದೆ ಕಸ ತಂದಾಕ್ತೀನಿ ಅಂತಾರೆ. ಏನ ಅರ್ಥ ಏನು? ಹಂಗಾರೆ ನಾವು ಪ್ರಶ್ನೆ ಕೇಳಿದ್ರೆ ಕಸ ನಮ್ಮನೆ ಮುಂದೆ ಅಂದ್ರೆ, ಈ ಸರ್ಕಾರ ಕಸ ನಿರ್ವಹಣೆ ಮಾಡಕ್ಕೂ ಆಗ್ತಾ ಇಲ್ಲ. ಗಲಾಟೆ ಯಾಕಾಯ್ತು? MLAಗಳು ಬೈದ್ರು. ಗಲಾಟೆ ಯಾಕಾಯ್ತು? ಅಲ್ಲಿ ಗಾಡಿ ಹೋಗ್ತಾ ಇತ್ತು ಆ ಮಾದೇವಪುರದಲ್ಲಿ. ಗಾಡಿ ಹೋದಾಗ ಕಸದ ಲಾರಿ ತುಂಬಿಕೊಂಡು ಹೋದಾಗ ಯಾರೋ ಮಗುಗೆ ಹೊಡೆದ್ಬಿಟ್ಟು ಮಗು ಸತ್ತೋಗ್ಬಿಡ್ತು. ಅದಕ್ಕೆ ಸ್ಟ್ರೈಕ್ ಶುರು ಮಾಡಿದ್ರು. ಯಾವಾಗ ಅಲ್ಲಿ ಸ್ಟ್ರೈಕ್ ಆಯ್ತು, ಇಲ್ಲಿ ದೊಡ್ಡಬಳ್ಳಾಪುರದ ಮೇಲೆ ಲೋಡ್ ಜಾಸ್ತಿ ಆಯ್ತು. ಇಲ್ಲಿ 100 ಲಾರಿ ಹೋಗೋ ಕಡೆ 1000 ಲಾರಿ ಹೋಯ್ತು. ಗಲಾಟೆ ಶುರುವಾಯ್ತು. ಅದಕ್ಕೆ MLAಗಳು ಹುಷಾರ್ ಅಂತ ಇವ್ರಿಗೆ MLAಗೆ, ಆ MLAಗೆ ಅನಾಹುತ ಆಗಿದ್ದೇನೋ, ಆಕ್ಸಿಡೆಂಟ್ ಆಗಿ ಪಾಪ ಯಾರೋ
ಇವರು ವಿದ್ಯಾರ್ಥಿ ಸತ್ತ, ಅದಕ್ಕೋಸ್ಕರ ಆಗಿತ್ತು. ಅಂದ್ರೆ ಏನ್ ಬಂದ್ರೂ ಕೂಡ ಧಮಕಿ ಹಾಕುವಂಥದ್ದು, ಧಮಕಿ ಸರ್ಕಾರ ಆಗ್ಬಾರ್ದು, ಇದು ಜನಪರ ಸರ್ಕಾರ ಆಗ್ಬೇಕು. ಇರೋದಿನ್ನ 2 ವರ್ಷದಲ್ಲಿ ಏನೋ ಒಳ್ಳೆ ಕೆಲಸ ಮಾಡ್ರಿ, ಅದು ಬಿಟ್ಬಿಟ್ಟು ಬೆಂಗಳೂರಿನ ಹಾಳು ಮಾಡಕ್ಕೆ ಹೊರಟಿದ್ದೀರಾ. ಇದರ 60 ಇದನ್ನ ತಂದಿದ್ದೀನಿ, ತಾವು ಇದಕ್ಕೆ 60 ಅನುಮತಿ ಕೊಡಬೇಕು ಅಂತ ವಿನಂತಿಯನ್ನ ಮಾಡ್ತೀನಿ. ಈಗ ಇವತ್ತು ಇದು ನಿಲುವಳಿ ಸೂಚನೆ ತಾವು ತಂದಿದ್ರಿ, ಇದು 60 ಬರೆದಿದ್ದ ಕಾರಣ ಮತ್ತು ಚರ್ಚೆ ಮಾಡಲಿಕ್ಕೆ ಮಹತ್ವದ ವಿಚಾರದ ಕಾರಣ 69 ಕನ್ವರ್ಟ್ ಮಾಡಿ ನಿಮಗೆ ಅವಕಾಶ ಕೊಡ್ತೇನೆ. ನಾಡಿದ್ದು ಕೊಡ್ತೇನೆ, ನಾಳೆ ಹೆಲ್ತ್ ಇದೆ, ಅದು ನಾಲ್ಕು ಇರ್ತದಲ್ಲ. ಅಧ್ಯಕ್ಷರೇ, ಇಲ್ಲ ಕೊಡುವ ಕಳೆದ 3